ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ತರಬೂಜದ್ದು ಜ್ಯೂಸ್ ಮತ್ತು ಮಿಲ್ಕ್ ಶೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ತರಬೂಜ ತೊಗೊಂಡಿದ್ದೀನಿ ಮತ್ತು ಅದರ ಜೊತೆಗೆ ಈ ಕಾಮಕಸ್ತೂರಿ ಬೀಜವನ್ನು ಆಲ್ರೆಡಿ ನಾನು ನೆನೆಸಿ ಇಟ್ಟಿದ್ದೀನಿ. ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಟೀ ಸ್ಪೂನ್ ಕಾಮಕಸ್ತೂರಿ ಬೀಜವನ್ನು ಅಂದರೆ ಸಬ್ಜಾ ಬೀಜವನ್ನು ನೆನೆಸಿ ಇಟ್ಟಿದ್ದೀನಿ. ಇದು ಸಮ್ಮರ್ಗೆ ನಿಮ್ಮ ಬಾಡಿಯನ್ನು ಕೂಲ್ ಮಾಡುತ್ತೆ, ಓಕೆನಾ. ಕೂಲ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆ ಬಂದುಬಿಟ್ಟು ಬರೀ ಜ್ಯೂಸಿಗಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ, ಬ್ರಷ್ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾವೇನದು ಸಿಪ್ಪೆ ಎಲ್ಲ ತಗೊಳ್ತೀವಿ ಅಲ್ವಾ, ಈವನ್ ಸಿಪ್ಪೆಯಿಂದನೂ ಜ್ಯೂಸ್ ಮಾಡ್ಬೋದು, ಸಿಪ್ಪೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಸಿಪ್ಪೆ ಬಂದುಬಿಟ್ಟು ಒಂಥರ ರಬ್ಬರ್ ಟೈಪ್ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಯೂಸ್ ಮಾಡಿಲ್ಲ. ಇವಾಗ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಎಲ್ಲ ಫುಲ್ಲು ಕಟ್ ಮಾಡಿ ಆದಮೇಲೆ, ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಕಟ್ ಮಾಡಿರೋ ಅಂಥದ್ದು. ಮತ್ತು ಇದ್ರೊಳಗೆ ಇರುವಂಥ ಪಲ್ಪ್ ನೋಡಿ ಫ್ರೆಂಡ್ಸ್, ಅದು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಈ ಬೀಜ ಬಂದುಬಿಟ್ಟು ಕಹಿ ಬರಲ್ಲ. ಈ ಬೀಜವನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಆ ಬೀಜಗಳನ್ನ ಕೂಡ ಯೂಸ್ ಮಾಡ್ತಾರೆ. ಡೆಸರ್ಟ್ಗೆ, ಸ್ವೀಟ್ಸ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ಮಾಡ್ಬೋದು, ಇಲ್ಲಾಂದರೆ ಈ ಥರ ಜ್ಯೂಸ್ಗೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ 2 ಟೇಬಲ್ ಸ್ಪೂನ್, 2ರಿಂದ 3 ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿಕೊಂಡೆ. ಮತ್ತು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸೋಸ್ಕೋಬೇಕು. ಇಲ್ಲಿ ಸೋಸ್ಕೊಳ್ಳೋದು ಯಾಕೆ ಅಂತಂದರೆ, ನಾನು ಬೀಜ ಹಾಕಿದ್ದಲ್ವ, ಹೊರಗಡೆದು ಆ ಬೀಜದ್ದು ಸಿಪ್ಪೆ ಎಲ್ಲ ಇರುತ್ತೆ, ಅದು ಜ್ಯೂಸ್ಗೆ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸೋಸ್ಕೋತಾ ಇದ್ದೀನಿ, ಮೀನ್ಸ್ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಟ್ರೈನ್ ಮಾಡಿ ಆದಮೇಲೆ ಇನ್ನೂ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ಶುಗರನ್ನು ಆ್ಯಡ್ ಮಾಡಿಕೊಂಡೆ, ಓಕೆನಾ. ಈ ಥರ ನೀವು ಚೆನ್ನಾಗಿ ಅದು ಪಲ್ಪ್ನೆಸ್ ಇರೋ ಅಂಥದ್ದು ಎಲ್ಲ ಚೆನ್ನಾಗಿ ರಬ್ ಮಾಡಿ ತಕ್ಕೊಂಬಿಡಿ. ಇಲ್ಲ ಅಂತಂದರೆ ಅದರದ್ದು ಪಲ್ಪ್ ಹಾಗೇ ಉಳ್ಕೊಳ್ಳುತ್ತೆ. ಸೋಸ್ಕೊಳ್ಳೋದು ನೋಡಿ, ಬರೀ ಸಿಪ್ಪೆ ಮತ್ತು ಅದರದ್ದು ಸ್ವಲ್ಪ ಏನಿತ್ತು ಅಷ್ಟೇ ಬಂದಿರೋ ಅಂಥದ್ದು. ಜ್ಯೂಸ್ ನೋಡಿ ಎಷ್ಟು ನಾನು ತೆಳ್ಳಗೆ ಮಾಡಿದರೂ ಮಂದ ಇದೆ ಒಂಥರ, ನೀವು ನೋಡ್ಬೋದು, ಓಕೆನಾ. ಇವಾಗ ಇದಕ್ಕೆ ಕಾಮಕಸ್ತೂರಿ ಬೀಜ ಏನು ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾತ್ರ ಪಕ್ಕಾ ನಿಮಗೆ ಫುಲ್ ಕೂಲ್ ಮಾಡುತ್ತೆ ಫ್ರೆಂಡ್ಸ್ ಬಾಡಿ, ಓಕೆನಾ. ಸಮ್ಮರ್ ಸೀಸನಲ್ಲಿ ಇದು ಆವಾಗವಾಗ ಬಳಕೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಮಕ್ಕಳಿಗಿರಲಿ ಅಥವಾ ದೊಡ್ಡವ್ರಿಗಿರಲಿ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರೋ ಅಂಥ ಒಂದು ಇದು ಆಗಿದೆ, ಓಕೆನಾ. ತುಂಬ ಜನ ಏನು ಹೇಳ್ತಾರೆ, ಬಾಡಿಯೆಲ್ಲ ಒಂಥರ ಬರ್ನ್ ಆಗ್ತಿದೆ, ಒಂಥರ ಫುಲ್ಲು ಹೀಟ್ ಫೀಲ್ ಆಗ್ತಿದೆ ಅಂತ ಅನ್ನೋರೆಲ್ಲ ಈ ಬೀಜವನ್ನು ಯೂಸ್ ಮಾಡ್ಕೋಬೋದು. ಆದರೆ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬೇಕು, ಓಕೆನಾ. ಹಾಗೆಯೇ ತಿನ್ನೋದಕ್ಕೆ ಹೋಗಬೇಡಿ. ನೋಡಿ, 1 ಗ್ಲಾಸ್ ಜ್ಯೂಸು ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡಿ ಆದಮೇಲೆ ಒಂದು ಗ್ಲಾಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬರೀ 1 ಟೀ ಸ್ಪೂನ್ನು ಸಬ್ಜಾ ಬೀಜವನ್ನು ಆ್ಯಡ್ ಮಾಡಿರೋದು ಫ್ರೆಂಡ್ಸ್. ಅಷ್ಟು ಅದು ಉದ್ಕೊಂಬಿಡುತ್ತೆ, ಓಕೆನಾ. ನೆನೆಸಿದ್ರೆ ಸಪೋಸ್ ನೀವು ಹಾಗೇ ನುಂಗಿದ್ರೆ ಇದೆ ಅಲ್ವಾ, ಅದು ಗಂಟ್ಲಿಗೆಲ್ಲ ಸಿಕ್ಕಾಕೊಳ್ಳೋ ಅಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ತಿನ್ನೋದಕ್ಕಂತೂ ಹೋಗಲೇಬೇಡಿ, ನೆನೆಸ್ಬಿಟ್ಟೆ ಯೂಸ್ ಮಾಡಬೇಕು, ಓಕೆನಾ. ಇವಾಗ ಜ್ಯೂಸ್ ರೆಡಿ ಆಯಿತು. ಇವಾಗ ನಾನು ನೆಕ್ಸ್ಟು ಮಿಲ್ಕ್ ಶೇಕನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನು ಅರ್ಧ ಏನಿತ್ತು ಅಲ್ವಾ ತರಬೂಜ ಹಣ್ಣು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆಯನ್ನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಓಕೆನಾ. ಹಾಲು ಮತ್ತು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, 2 ಟೀ ಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ, 2 ಟೀ ಸ್ಪೂನು ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಳಗಿನ ಜಾವ ಜೇನುತುಪ್ಪ ನಮ್ಮ ಬಾಡಿಗೆ ಹೋಯಿತು ಅಂತಂದರೆ ಅದು ತುಂಬ ಅದಾದಂಥ ಒಂದು ಫುಡ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಜೇನುತುಪ್ಪವನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಿಲ್ಕ್ ಶೇಕ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೂ ಅವರ ಬೆಳವಣಿಗೆಗೂ ಕೂಡ ಒಳ್ಳೆ ಹೆಲ್ಪ್ ಕೊಡುತ್ತೆ. ಸೊ ನೋಡಿ,
ಮಿಲ್ಕ್ ಶೇಕ್ ರೆಡಿ ಆಯಿತು. ಎಲ್ಲ ಇದಕ್ಕೆ ಮಾತ್ರ ನಾನು ಸಕ್ಕರೆಯನ್ನು ಆ್ಯಡ್ ಮಾಡೇ ಇಲ್ಲ, ಬರೀ ಜೇನುತುಪ್ಪ ಮತ್ತು ತರ್ಬೂಜ ಆ್ಯಡ್ ಮಾಡಿರೋವಂಥದ್ದು ಮತ್ತು ಹಾಲು ಹಾಕಿರೋ ಅಂಥದ್ದು. ನಿಮಗೆ ಬೇಕಿದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು ಎಕ್ಸ್ಟ್ರಾ ಟೇಸ್ಟ್ಗೆ, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ನೀವು ಬಾದಾಮಿ ಮತ್ತು ಗೇರು ಬೀಜ, ಕ್ಯಾಶ್ಯೂ ಅಂತ ಹೇಳ್ತಾರಲ್ವ, ಅದು ಎಲ್ಲ ಸೇರಿಸ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೋಬೋದು. ಓಕೆನಾ? ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.